ವಿದ್ಯಾರ್ಥಿಗಳಿಗೆ ನಿಮಗೆ ಇಂದಿನ ವಿಡಿಯೋ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಆ ಅಧ್ಯಾಯದ ಹೆಸರು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ ಒಂದು ಹೊಸ ಅಧ್ಯಾಯವನ್ನು ಕುರಿತು ನಾವು ಈಗ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದಿದೆ. ನಿಮಗೆಲ್ಲರಿಗೂ ವೃತ್ತಗಳ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನೋಡ್ರಿ, ನಾವು ಈಗಾಗಲೇ ಸಮತಲಾಕೃತಿಗಳಾಗಿರ್ತಕ್ಕಂಥ ಆಯತ, ಚೌಕ, ಸಮಾಂತರ ಚತುರ್ಭುಜ, ತ್ರಿಭುಜ ಮತ್ತು ವೃತ್ತಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಕಂಡುಹಿಡಿಯುವ ಕೆಲವು ವಿಧಾನಗಳನ್ನ ನೀವು ಇಂದಿನ ತರಗತಿಯಲ್ಲೇ ಕಲ್ತಿದ್ದೀರ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತಿದೆ ಆಯತದ ಸುತ್ತಳತೆ, ಚೌಕದ ಸುತ್ತಳತೆ, ವೃತ್ತದ ಸುತ್ತಳತೆ, ಇನ್ನು ಮುಂತಾದವುಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನ ನೋಡಿದಿರ. ನಮಗೆ ಆಯತದ ಸುತ್ತಳತೆ ಅಂದ್ರೆ ನಮಗೆ ಗೊತ್ತಿದೆ, ಹೌದಾ? ಇದು ಉದ್ದ, ಅಗಲ, ಚೌಕ, ಬಾಹು ಇಂಟು ಬಾಹು. ವೃತ್ತದ ಸುತ್ತಳತೆಗೆ ನಮಗೆ ಗೊತ್ತಿದೆ, ನಮಗೆಲ್ಲರಿಗೂ ಏನನ್ನ ನಾವು ಬಳಸ್ತಿದ್ದೀವಿ. ವೃತ್ತದ ಸುತ್ತಳತೆಗೆ ನಾವು ಬಳಸ್ತಕ್ಕಂಥದ್ದೇನು? ಸಿ ಇಸ್ ಈಕ್ವಲ್ ಟು ಪೈ 2πr. ಪರಿಧಿಯ ಸುತ್ತಳತೆ 2πr ಅಂತ ಹೇಳಿ ನಾವು ಬಳಸ್ತೀವಿ ಅಂತ ಗೊತ್ತಿದೆ. ಹಾಗೆಯೇ ನಾವು ಇವುಗಳಿಗೆ ಸಂಬಂಧಿಸಿದಂತೆ ನೋಡಿ, ಆಯತದ ವಿಸ್ತೀರ್ಣಕ್ಕೆ ಸೂತ್ರ ನಮಗೆ ಗೊತ್ತಿದೆ. ಆಯತದ ವಿಸ್ತೀರ್ಣಕ್ಕೆ ಸೂತ್ರ ಉದ್ದ ಇಂಟು ಅಗಲ ಅಂತಲೂ ಗೊತ್ತಿದೆ. ಅದೇ ರೀತಿ ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ನಮಗೆ ಗೊತ್ತಿದೆ. ಏನೇ ಹೇಳಿ ಮಕ್ಕಳ, ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಬಾಹು ಇಂಟು ಬಾಹು ಅಂತಲೂ ನಮಗೆ ಗೊತ್ತಿದೆ. ಅದೇ ರೀತಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸೂತ್ರನೂ ಕೂಡ ನಮಗೆ ಗೊತ್ತಿದೆ. ಏನು? ವಿ ಇಂಟು ಹೆಚ್ ಅಂತ ಹೇಳಿ ಗೊತ್ತಿದೆ. ಪಾದ ಇಂಟು ಎತ್ತರ ಅಂತಲೂ ಗೊತ್ತಿದೆ. ಅದೇ ರೀತಿ ವೃತ್ತದ ವಿಸ್ತೀರ್ಣಕ್ಕೂ ಕೂಡ ನಮಗೆ ಸೂತ್ರ ಗೊತ್ತಿದೆ. ಏನು ಮಕ್ಕಳ ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ? ನಿಮಗೆಲ್ಲರಿಗೂ ಗೊತ್ತಿದೆ. ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಏನಪ್ಪ ಅಂದ್ರೆ πr² ಅಂತ ಹೇಳಿ ನಮಗೆ ಗೊತ್ತಿದೆ. ಹೌದಾ ಮಕ್ಕಳೇ? πr² ಅಂತ ಹೇಳಿ ಗೊತ್ತಿದೆ. ಇವೆಲ್ಲ ನಾವು ಹಿಂದಿನ ತರಗತಿಗಳಲ್ಲಿಯೇ ಕಲ್ತ್ಬಿಟ್ಟಿದ್ದೀವಿ. ಹಿಂದಿನ ತರಗತಿಯಲ್ಲಿ ಇವನ್ನೆಲ್ಲ ನಾವು ಕಲ್ತಿದ್ದೀವಿ. ಇಂದು ನಾವು ಏನು ಕಲಿಬೇಕು ಅಂತಂದ್ರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಅಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ಒಂದು ವೃತ್ತ ಏನೇನು ಭಾಗಗಳನ್ನು ಒಳಗೊಂಡಿದೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿರೋ ಅಂಥದ್ದೇ ವಿಚಾರ. ಈಗ ಒಂದು ವೃತ್ತಗಳಲ್ಲಿ ಇರ್ತಕ್ಕಂಥ ಭಾಗಗಳನ್ನು ನಾವು ಗುರುತಿಸೋದಾದ್ರೆ, ಒಂದು ವೃತ್ತವನ್ನ ನಾವು ತಗೊಂಡ್ಬಿಟ್ಟು ಇದು ವೃತ್ತದ ಕೇಂದ್ರ. ಈ ಕೇಂದ್ರ ಬಿಂದುವಿನಿಂದ ಪರಿಧಿಯ ಮೇಲೆ ನಾವು ಪರಿಧಿಯ ಯಾವುದಾದ್ರೂ ಒಂದು ಬಿಂದುವನ್ನ ಸೇರಿಸಿ ಅದಕ್ಕೆ ಹೆಸರು OA ಅಂತ ಕೊಟ್ರೆ ಏನಾಗುತ್ತೆ? ಇಲ್ಲಿ O ಅಂತಕ್ಕಂಥದ್ದು ಕೇಂದ್ರ ಆಗುತ್ತೆ, ವೃತ್ತದ ಕೇಂದ್ರ. OA ಅಂತಕ್ಕಂಥದ್ದೇನು? ವೃತ್ತದ ತ್ರಿಜ್ಯ ಆಗುತ್ತೆ. ಆಮೇಲೆ ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಇದು ನೋಡ್ರಿ, ಇದಕ್ಕೆ ಬಿ ಅಂತ ಹೆಸರು ಕೊಡೋಣ. ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ಅಂದ್ರೆ AB ಯನ್ನ ನಾವೇನಂತ ಕರಿತೀವಿ? ವ್ಯಾಸ ಅಂತ ಹೇಳಿ ಕರಿತೀವಿ. AB ಯನ್ನ ವ್ಯಾಸ ಅಂತ ಕರಿತೀವಿ. ಅದೇ ರೀತಿ ವೃತ್ತದ ಒಂದು ಭಾಗವನ್ನ ನಾವೇನಂತ ಕರಿತೀವಿ? ಕಂಸ ಅಂತಲೂ ಕೂಡ ಕರಿತೀವಿ. ಆಮೇಲೆ ಈ ವೃತ್ತದಲ್ಲಿ ಪರಿಧಿಯ ಮೇಲೆ ಯಾವುದಾದ್ರೂ ಎರಡು ಬಿಂದುಗಳನ್ನು ತಗೊಂಡ್ಬಿಟ್ಟು ಅದನ್ನ ಸೇರಿಸಿದ್ರೆ ಇದನ್ನ ಅಂತಲೂ ಕೂಡ ಕರಿತೀವಿ. ಆಮೇಲೆ ವೃತ್ತದ ಒಂದು ಭಾಗವನ್ನ, ಫಾರ್ ಎಕ್ಸಾಂಪಲ್ PX3 ವೃತ್ತದ ಒಂದು ಭಾಗವನ್ನು ನಾವು
ಪಿ ಎಕ್ಸ್ ಕ್ಯೂ ಅನ್ನ ಕಂಸ ಅಂತಲೂ ಕೂಡ ಕರಿತೀವಿ. ನಾವು ಇನ್ನೂ ಸಾಕಷ್ಟು ವಿಚಾರಗಳನ್ನು ವೃತ್ತಗಳಿಗೆ ಸಂಬಂಧಿಸಿದಂತೆ ತಿಳ್ಕೋಬಹುದು. ನಂತರ ಈ ವೃತ್ತಗಳಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ ಬಂದ ತಕ್ಷಣ ಮಕ್ಕಳ ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ವೃತ್ತವನ್ನ ನಾವು ರಚಿಸಿದಾಗ ಏನಾಗುತ್ತೆ, ವೃತ್ತವನ್ನ 2 ಭಾಗ ಮಾಡಿದಾಗ ಸಮಭಾಗ ಮಾಡಿದ್ರೆ ಏನಾಗುತ್ತೆ, ಅರ್ಧ ವೃತ್ತ ಖಂಡಗಳು ದೊರೆಯುತ್ತವೆ. ಅದೇ ರೀತಿ ವೃತ್ತವನ್ನ ನಾವು ಈ ರೀತಿ ಅಸಮಭಾಗಗಳಾಗಿ ಈ ರೀತಿ ಮಾಡಿದಾಗ ಇಲ್ಲೇನಾಗುತ್ತೆ, ಇದು ಎ, ಇದು ಬಿ ಆಗಿದ್ರೆ, ಇದು ಎಕ್ಸ್ ಆಗಿರ್ಲಿ, ಇದು ವೈ ಆಗಿದ್ರೆ, ಈ ಬಿಂದು ಎ ಎಕ್ಸ್ ಬಿ ಏನಾಗಿರುತ್ತೆ, ಲಘು ವೃತ್ತ ಖಂಡ ಮತ್ತು ಎ ವೈ ಬಿ ಅನ್ನ ಅಧಿಕ ವೃತ್ತ ಖಂಡ ಅಂತ ಕರಿತೀವಿ. ಇದನ್ನು ನಾವು ಶೇಡೆಡ್ ಪೋರ್ಷನ್ ಇಂದಲೂ ಗುರುತಿಸಬಹುದು. ಹೌದಾ, ಎ ಎಕ್ಸ್ ಬಿ ಲಘು ವೃತ್ತ ಖಂಡ ಅಂತಾನು ಹೇಳ್ತೀವಿ. ಎ ವೈ ಬಿ ಅನ್ನ ಲಘು ವೃತ್ತ ಅಧಿಕ ವೃತ್ತ ಖಂಡ ಅಂತಾನು ಕರಿತೀವಿ. ಅಂದ್ರೆ ನಾವು ಸರಿಯಾದ ಕ್ರಮಬದ್ಧವಾದ ರೀತಿಯಲ್ಲಿ ಹೇಳೋದೇ ಆದ್ರೆ ಈ ರೀತಿ ಇದನ್ನ ಕೇಳಬಹುದು. ಪರ್ಟಿಕ್ಯುಲರ್ ಆಗಿ ಅದನ್ನೇ ತಗೊಂಡಾಗ ನಾವು ಈ ರೀತಿ ಹೇಳ್ಬಹುದು. ನಿಮಗೆ ಎಲ್ಲರಿಗೂ ಗೊತ್ತಿದೆ, ವೃತ್ತಗಳು ಅಂದ ತಕ್ಷಣ ಸಾಕಷ್ಟು ನೀವು ವೃತ್ತದ ವಿನ್ಯಾಸವನ್ನ ಹೊಂದಿರತಕ್ಕಂಥವನ್ನ ಸಾಕಷ್ಟು ವಸ್ತುಗಳನ್ನು ಕೂಡ ನೀವು ನೋಡಿರ್ತೀರ. ನೀವು ಅವಕ್ಕೆ ಯಾವ್ದಾದ್ರು ಉದಾಹರಣೆ ಕೊಡೋದಾದ್ರೆ ಯಾವ ಉದಾಹರಣೆಗಳನ್ನ ಕೊಡಬಲ್ರಿ? ನೋಡಿ, ನೀವು ಸಾಮಾನ್ಯವಾಗಿ ಚಕ್ರವನ್ನ ಗಮನಿಸಿದಿರಾ, ಚಕ್ರದ ವಿನ್ಯಾಸವನ್ನ ಗಮನಿಸಿದಿರಾ? ಯಾವ ಆಕಾರದಲ್ಲಿರುತ್ತೆ ಚಕ್ರದ ವಿನ್ಯಾಸ? ವೃತ್ತದ ಆಕಾರದಲ್ಲಿರುತ್ತೆ. ನಂತರ ಕೇಕ್ ಅನ್ನ ನೋಡಿದ್ರೆ, ದುಂಡಗಿನ ಕೇಕ್ ನೋಡಿದ್ರೆ ಅದು ಕೂಡ ವೃತ್ತದ ಆಕಾರದಲ್ಲಿರುತ್ತೆ ಅಲ್ವಾ? ನಾಣ್ಯಗಳನ್ನು ನೋಡಿದಿರಾ, ನಾಣ್ಯಗಳು ಕೂಡ ವೃತ್ತದ ಆಕಾರದಲ್ಲಿರ್ತವೆ. ಬಿಲ್ಲೆಗಳನ್ನು ನೋಡಿರ್ತೀರಾ, ಬಿಲ್ಲೆಗಳು ಕೂಡ ವೃತ್ತದ ಆಕಾರದಲ್ಲಿರುತ್ತವೆ. ಈಗ ಕೈಗಾರಿಕೋದ್ಯಮಗಳಲ್ಲಿ ಬಳಸ್ತಕ್ಕಂಥ ಸಾಕಷ್ಟು ವಸ್ತುಗಳನ್ನು ನೋಡಿದ್ರೆ ಅವು ಕೂಡ ವೃತ್ತಗಳ ಆಕಾರದಲ್ಲಿರುತ್ತೆ. ಅಂದ್ರೆ ವೃತ್ತ ಏನಾಗಿದೆ ಅಂತಂದ್ರೆ, ವೃತ್ತ ಸಾಕಷ್ಟು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥ ಒಂದು ರೇಖಾಗಣಿತದ ಆಕೃತಿಯಾಗಿದೆ. ಆ ರೇಖಾಗಣಿತದ ಆಕೃತಿಯನ್ನ ನಾವು ಸಾಕಷ್ಟು ವಿಚಾರಗಳಿಗೆ ಬಳಸ್ಕೊಳ್ತೀವಿ. ಇದರ ವೃತ್ತದ ವಿಸ್ತೀರ್ಣ ಆಗಿರ್ಬೋದು, ವೃತ್ತದ ಸುತ್ತಳತೆ ಆಗಿರ್ಬೋದು, ಆಮೇಲೆ ವೃತ್ತಕ್ಕೆ ಸಂಬಂಧಿಸಿದಂತೆ ಒಂದು ವೃತ್ತವನ್ನ ನಾವು 2 ಸರ್ವಸಮ ಭಾಗಗಳಾಗಿ ಮಾಡಿದ್ರೆ ಅರ್ಧ ವೃತ್ತ ಖಂಡಗಳು ಸಿಗ್ತವೆ, ಅಥವಾ ಅರ್ಧ ವೃತ್ತ ಕಂಸ ಅಂತಾನು ಹೇಳ್ತಾರೆ. ಆಮೇಲೆ ಅಧಿಕವಾಗಿರ್ತಕ್ಕಂಥದ್ದನ್ನ ಅಧಿಕ ವೃತ್ತ ಕಂಸ, ಲಘುವಾಗಿರ್ತಕ್ಕಂಥದ್ದು ಲಘು ವೃತ್ತ ಕಂಸ ಅಂತ ಹೇಳ್ತೀವಿ. ಅದನ್ನ ವಲಯಗಳನ್ನಾಗಿ ಮಾಡಿದಾಗ, ನಾವು ಶೇಡೆಡ್ ಮಾಡಿದಾಗ ಅದು ಅಧಿಕ ವೃತ್ತ ಖಂಡ, ಲಘು ವೃತ್ತ ಖಂಡ ಅಂತಲೂ ಕೂಡ ಹೇಳ್ತೀವಿ. ಇಲ್ಲಿ ಒಂದು ವೃತ್ತವನ್ನ ವಿವಿಧ ವಿನ್ಯಾಸಗಳನ್ನ ಒಳಗೊಂಡ್ಬಿಟ್ಟು ನಾವು ಸಾಕಷ್ಟು ವಿಸ್ತೀರ್ಣಗಳನ್ನ, ಸುತ್ತಳತೆಗಳನ್ನ ಕಂಡುಹಿಡಿತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಹಾಗಾಗ್ಬಿಟ್ಟು ಇಂದಿನ ಪಾಠದಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನ ಕಂಡುಹಿಡಿತೀವಿ. ಇದಕ್ಕೆ ಮುಂಚೆ ನೀವು ನಿಮ್ಮ ಇಂದಿನ ತರಗತಿಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ರೇಖಾಗಣಿತದ ಆಕೃತಿಗಳಾಗಿರ್ತಕ್ಕಂಥ ವರ್ಗದ ಪರಿಚಯ ಇದೆ, ಆಯತದ ಪರಿಚಯ ಇದೆ, ಸಮಾಂತರ ಚತುರ್ಭುಜಗಳ ಪರಿಚಯ ಇದೆ, ತ್ರಾಪಿಜ್ಯದ ಪರಿಚಯ ಇದೆ, ಆಮೇಲೆ ನಿಮಗೆ ಇನ್ನೊಂದಿದೆ ಪತಂಗದ ಪರಿಚಯ ಇದೆ. ಸಾಕಷ್ಟು ರೇಖಾಕೃತಿಗಳ ಪರಿಚಯ ನಿಮಗೆ ಇದೆ. ಆ ರೇಖಾಕೃತಿಗಳ ಆಕೃತಿಗಳ ವಿಸ್ತೀರ್ಣಗಳನ್ನಾಗಿರ್ಬೋದು ಅಥವಾ ಸುತ್ತಳತೆಗಳನ್ನಾಗಿರ್ಬೋದು ಕಂಡುಹಿಡಿತಕ್ಕಂಥ ನಿಮಗೆ ವಿಧಾನಗಳು ಎಲ್ಲವೂ ಗೊತ್ತಿದೆ. ಇಂದಿನ ತರಗತಿಯಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಸ್ತೀರ್ಣಗಳನ್ನ ಬಗ್ಗೆ ಅಧ್ಯಯನ ಮಾಡೋಣ. ಮಕ್ಕಳು, ನಿಮಗೆಲ್ಲರಿಗೂ ಗೊತ್ತಿದೆ, ವೃತ್ತದ ಪರಿಧಿಯನ್ನು ನಾವು ಹ್ಯಾಕ್ ಕಂಡುಹಿಡಿತೀವಿ? ವೃತ್ತದ ಪರಿಧಿಯನ್ನ ಹ್ಯಾಕ್ ಕಂಡುಹಿಡಿತೀವಿ? ನಾವು ವೃತ್ತದ ಸುತ್ತಳತೆಯನ್ನ ಪರಿಧಿ ಅಂತ ಹೇಳಿ ಕರ್ಕೊಳ್ತೀವಿ. ವೃತ್ತದ ಸುತ್ತಳತೆಯನ್ನ ನಾವೇನಂತ ಕರ್ಕೊಳ್ತೀವಿ? ಪರಿಧಿ ಅಂತ ಕರ್ಕೊಳ್ತೀವಿ. ಒಂದು ವೃತ್ತದ ಸುತ್ತಳತೆಯನ್ನ, ಈ ಸುತ್ತಳತೆಯನ್ನ ನಾವೇನ್ ಮಾಡ್ತೀವಿ? ಪರಿಧಿ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಇಂಗ್ಲಿಷ್ ಪದದಲ್ಲಿ ಅಂದ್ರೆ ವೃತ್ತದ ಸುತ್ತಳತೆ ಏನಾಗಿರುತ್ತೆ? ವೃತ್ತದ ಸುತ್ತಳತೆ ಪರಿಧಿಗೆ ಸಮವಾಗಿರುತ್ತೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಸರ್ಕಂಫರೆನ್ಸ್ ಅಂತ ಹೇಳಿ ಕರಿತೀವಿ. ಸರ್ಕಂಫರೆನ್ಸ್ ಅಂತ ಹೇಳಿ ಕರಿತೀವಿ, ಹೌದಾ? ಇದನ್ನ ನಾವು ಏನ್ ಮಾಡ್ತೀವಿ? ಒಂದು ಸೂತ್ರದ ಪ್ರಕಾರ ಹೇಳ್ತೀವಿ, ಸಿ ಇಸ್ ಈಕ್ವಲ್ ಟು 2πr ಅಂತ ಹೇಳ್ತೀವಿ. ಸಿ ಇಸ್ ಈಕ್ವಲ್ ಟು 2πr. ಸಿ ಅಂದ್ರೆ
ವೃತ್ತದ ಪರಿಧಿ ಅಥವಾ ಸರ್ಕಂಫರೆನ್ಸ್. ಪೈ ಅಂದ್ರೆ ನಮಗೆ ಇದ್ರ ಬೆಲೆ ಗೊತ್ತಿದೆ 22/7 ಅಥವಾ ಪೈ ಇಸ್ ಈಕ್ವಲ್ ಟು 3.142 ಅಂತಾನು ಕೂಡ ಗೊತ್ತಿದೆ. ಆರ್ ಅಂದ್ರೆ ಏನಿಲ್ಲಿ, ಆರ್ ಅಂದ್ರೆ ತ್ರಿಜ್ಯ ಅಂತಾನು ಕೂಡ ಇದೆ. ಆರ್ ಅಂದ್ರೆ ತ್ರಿಜ್ಯ ಅಂತಾನು ಕೂಡ ನಮಗೆ ಗೊತ್ತಾಗಿದೆ ಅಲ್ವಾ ಮಕ್ಕಳ. ಇದು ವೃತ್ತದ ಸುತ್ತಳತೆಯನ್ನ ಪರಿಧಿಯನ್ನ ಕಂಡುಹಿಡಿತಕ್ಕಂಥದ್ದು. ಸಿ ಇಸ್ ಈಕ್ವಲ್ ಟು 2πr ಅಂತ ಹೇಳಿ ಬರುತ್ತೆ. ಈ ಪೈ ಬೆಲೆ ನಮಗೆಲ್ಲರಿಗೂ ಗೊತ್ತಿದೆ. ಜಗತ್ತಿನಲ್ಲಿ ಈ ಪೈ ಬೆಲೆಯನ್ನು ಕಂಡಿರ್ತಕ್ಕಂಥ ಸಾಕಷ್ಟು ಮಹನೀಯರು ಇದ್ದಾರೆ. ನಮ್ಮ ದೇಶದಲ್ಲೂ ಕೂಡ ಸುಪ್ರಸಿದ್ಧ ಗಣಿತಜ್ಞರಾಗಿರ್ತಕ್ಕಂಥ ಆರ್ಯಭಟ ಇವರು ಇದರ ಅಂದಾಜು ಬೆಲೆಯನ್ನು ಕೂಡ 3.1416ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಭಾರತದ ಮತ್ತೊಬ್ಬ ಮಹಾನ್ ಗಣಿತರಾಗಿರ್ತಕ್ಕಂಥ ಶ್ರೀನಿವಾಸ ರಾಮಾನುಜನ್ ಅವರು ಕೂಡ ಇದಕ್ಕೆ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಇವರು ಸುಮಾರು 10 ಮಿಲಿಯನ್ ತನಕ ಇರ್ತಕ್ಕಂಥ ಈ ಪೈನ ಬೆಲೆಯನ್ನ ಕೊಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಈ ಪೈನ ಬೆಲೆ ಸರಿ ಸುಮಾರಾಗಿ ಏನಿರುತ್ತೆ 22/7ಕ್ಕೆ ಸಮ. ಇದರ ಬೆಲೆ 3.142ಗೆ ಸಮವಾಗಿರುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಆಮೇಲೆ ಮಕ್ಕಳ ನಿಮಗೆಲ್ಲರಿಗೂ ಗೊತ್ತಿದೆ ವೃತ್ತವನ್ನ ನಾವು ವಿಭಾಗಗಳಾಗಿ ಮಾಡ್ತಾ ಹೋಗ್ಬೋದು. ವೃತ್ತಗಳನ್ನ ಸಾಕಷ್ಟು ವಿಭಾಗಗಳಾಗಿ ಮಾಡ್ತಾ ಹೋದಾಗ ನಮಗೆ ಏನ್ ಸಿಗುತ್ತೆ ಅಂತ ನೋಡೋಣ. ನೋಡಿ ಮಕ್ಕಳ, ವೃತ್ತಗಳನ್ನ ಈ ರೀತಿ ಒಂದು ವೃತ್ತವನ್ನು ನಾವು ರಚನೆ ಮಾಡಿಕೊಂಡು ಇದನ್ನ ಈ ರೀತಿ ವಿಭಾಗಗಳಾಗಿ ಮಾಡ್ತಾ ಹೋಗ್ತೀವಿ. ಹೀಗೆ ಸಾಕಷ್ಟು ವಿಭಾಗಗಳನ್ನ ಮಾಡ್ಬೋದು. ಈ ವಿಭಾಗ ಮಾಡ್ತಕ್ಕಂಥವನ್ನ ನಾವು ಏನ್ ಮಾಡ್ಬೋದು, ಈ ರೀತಿ ಜೋಡಿಸ್ತಾ ಬರ್ಬೋದು. ಈ ರೀತಿ ಜೋಡಿಸ್ತಾ ಬರ್ಬೋದು. ಈ ರೀತಿ ನಾವು ಇದನ್ನ ಜೋಡಿಸ್ತಾ ಬರ್ಬೋದು. ನೋಡಿ ಮಕ್ಕಳ, ಈ ರೀತಿ ಜೋಡಿಸ್ತಾ ಬರ್ಬೋದು. ಈ ರೀತಿ ಜೋಡಿಸ್ತಾ ಬಂದಾಗೆಲ್ಲ ಏನಾಗುತ್ತೆ, ಇದನ್ನ ಇನ್ನೂ ನಾವು ಸಮರ್ಪಕವಾಗಿ ಬರೆದಿದ್ದೆ ಆದ್ರೆ ಇದು ಒಂದು ಆಯತಾಕಾರ ರೂಪದಲ್ಲಿ ಬರುತ್ತೆ. ಆಯತಾಕಾರದ ರೂಪದಲ್ಲಿ ಬರುತ್ತೆ. ಆದ್ರಿಂದ ನಾವು ವೃತ್ತದ ವಿಸ್ತೀರ್ಣವನ್ನು ಕೂಡ ನಾವು ಆಯತಾಕಾರಕ್ಕೆ ನಾವು ಹೋಲಿಸಬಹುದಾಗಿದೆ. ಈ ವೃತ್ತವನ್ನ ಹೀಗೆ ಸಾಕಷ್ಟು ವಿಭಾಗಗಳನ್ನಾಗಿ ನಾವು ಕತ್ತರಿಸಿಬಿಟ್ಟು ಅದನ್ನ ವೃತ್ತದ ಆಕಾರವನ್ನ ನಾವು ಒಂದು ಆಯತದ ಆಕಾರಕ್ಕೆ ತಿರುಗಿಸಬಹುದು. ಈಗ ಇದರ ವ್ಯಾಸ ಏನಾಗಿರುತ್ತೆ, ಅರ್ಧ ಇಂಟು 2πr ಆಗಿರುತ್ತೆ. ವೃತ್ತದ ವ್ಯಾಸ ಏನಾಗಿರುತ್ತೆ, ಇದು ಈ ವೃತ್ತದ ವ್ಯಾಸ ಇಸ್ ಈಕ್ವಲ್ ಟು ಅರ್ಧ ಇಂಟು 2πr ಆಗಿರುತ್ತೆ. ಅರ್ಧ ಇಂಟು 2πr ಆಗಿದೆ. ಮತ್ತು ಇಲ್ಲಿ ಅಗಲ ಏನಾಗಿರುತ್ತೆ, ಈ ಅಗಲವು r ಆಗಿರುತ್ತೆ. ಇದರ ಅಗಲ ಇಸ್ ಈಕ್ವಲ್ ಟು r ಆಗಿದೆ. ಇಲ್ಲಿ ಅಗಲ 6 ಆಗಿರುತ್ತೆ. ಆದ್ರಿಂದ ಇದು ಸೂಚಿಸುವುದೇನೆಂದರೆ ವೃತ್ತದ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು 2πr ಇಂಟು r ಅಂತ ತಗೋಬಹುದಾಗಿದೆ. ಅರ್ಧ ಇಂಟು 2πr ಇಂಟು r ಅಂತ ತಗೋಬಹುದಾಗಿದೆ. ಇಲ್ಲಿ 2 1s ಗೆಟ್ ಕ್ಯಾನ್ಸಲ್ ಆಗುತ್ತೆ. πr ಇಂಟು r ಏನಾಗುತ್ತೆ, πr² ಆಗುತ್ತೆ. ಆದ್ರಿಂದ ವೃತ್ತದ ವಿಸ್ತೀರ್ಣ ಏನಾಗಿರುತ್ತೆ, πr². ಇದರಿಂದ ನಾವೇನ್ ಹೇಳ್ಬೋದು, ವೃತ್ತದ ವಿಸ್ತೀರ್ಣ ಅಂತಕ್ಕಂಥದ್ದು ಯಾವುದಕ್ಕೆ ಸಮವಾಗಿರುತ್ತದೆ, ಆಯತದ ವಿಸ್ತೀರ್ಣಕ್ಕೆ ಸಮ. ಆಯತದ ವಿಸ್ತೀರ್ಣಕ್ಕೆ ಸಮ ಅಂತಲೂ ಕೂಡ ನಾವು ಹೇಳ್ಬೋದು ಮಕ್ಕಳ. ಈಗ ಈ ಒಂದು ಸೂತ್ರಗಳನ್ನ ಬಳಸ್ಕೊಂಡ್ಬಿಟ್ಟು, ಅಂದ್ರೆ ಕಂಸ, ಇದು ವೃತ್ತದ ಪರಿಧಿ ಸಿ ಇಸ್ ಈಕ್ವಲ್ ಟು 2πr ಈ ಸೂತ್ರ, ಮತ್ತು ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr². ಈ ಎರಡು ಸೂತ್ರಗಳನ್ನ ಬಳಸಿಬಿಟ್ಟು ನಾವು ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸೋಣ. ಆಯ್ತಾ ಮಕ್ಕಳ? ನೋಡಿ ಮಕ್ಕಳ,
ಈಗ ನಾವು ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಆಧರಿಸಿಬಿಟ್ಟು ಈ ಒಂದು ಲೆಕ್ಕದ ನಾವು ಮಾಡೋಣ. ಈ ಲೆಕ್ಕವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣ ಇದರ ಒಂದು ಪುನರ್ಮನನವನ್ನು ನಾವು ಮಾಡ್ಕೊಳ್ಳೋದಾದ್ರೆ ಇದಕ್ಕೆ ನಾವು ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ನೋಡಿ ಮಕ್ಕಳ, ಇಲ್ಲಿ ಉದಾಹರಣೆ ಒಂದು ಏನ್ ಹೇಳುತ್ತೆ, ಸರಿಯಾಗಿ ಲೆಕ್ಕವನ್ನ ಗಮನಿಸಿ. ಒಂದು ವೃತ್ತಾಕಾರದ ವಲದ ಸುತ್ತಲೂ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ರೂ 24ರಂತೆ ತಗುಲುವ ವೆಚ್ಚ ರೂ 5280. ಅರ್ಥ ಆಯ್ತು ಮಕ್ಕಳ? ಒಂದು ವೃತ್ತಾಕಾರದ ವಲದ ಸುತ್ತಲೂ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ರೂ 24ರಂತೆ ತಗುಲುವ ವೆಚ್ಚ ರೂ 5280. ನಂತರ ವಲವನ್ನ ಉಳಲು ಪ್ರತಿ ಚದರ ಮೀಟರ್ಗೆ ರೂ 50 ಅಂದ್ರೆ 50 ಪೈಸೆಯಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದ್ರೆ ವಲವನ್ನು ಹೂಡಲು ತಗಲುವ ವೆಚ್ಚವನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಅವರೆಲ್ಲ ನಮಗೆ ಕೊಟ್ಟಿರೋದೇನು, ವಲದ ಸುತ್ತಲೂ ಬೇಲಿ ಹಾಕ್ಲಿಕ್ಕೆ ಪ್ರತಿ ಮೀಟರ್ಗೆ 24 ರೂಪಾಯಿ ಇದೆ, ಮತ್ತೆ ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನ ಕೊಟ್ಟಿದ್ದಾರೆ, ರೂ 5280 ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ವೃತ್ತದ ತ್ರಿಜ್ಯವನ್ನಾಗಲಿ ವ್ಯಾಸವನ್ನಾಗಲಿ ಯಾವುದನ್ನು ನಮಗೆ ಕೊಟ್ಟಿಲ್ಲ. ಆದರೆ ಏನ್ ಕೊಟ್ಟಿದ್ದಾರೆ, ಅದರ ಹೊಲದ ಸುತ್ತಲೂ ಬೇಲಿ ಹಾಕಲು. ಹೊಲದ ಸುತ್ತ ಅಂದ ತಕ್ಷಣ ನಮಗೆ ಏನಾಗುತ್ತೆ, ಒಂದು ಕಲ್ಪನೆ ಮೂಡಿ ಬರಬೇಕು. ಏನಪ್ಪಾ ಅದು ಅಂದ್ರೆ ವೃತ್ತದ ಸುತ್ತ ಅಂತ ಅರ್ಥ. ಯಾಕಂದ್ರೆ ಆ ಹೊಲ ಇರೋದು ವೃತ್ತಾಕಾರವಾಗಿರೋದ್ರಿಂದ ಅದರ ಸುತ್ತ ಅಂತಕ್ಕಂಥ ಅಂದ ತಕ್ಷಣ ನಾವು ವೃತ್ತದ ಸುತ್ತಳತೆಗೆ ಹೋಗ್ಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವೇನ್ ಮಾಡ್ಬೇಕಾಗುತ್ತೆ, ಅದರ ವ್ಯಾಸವನ್ನ ಕಂಡುಹಿಡಿಯೋಣ. ಅದರ ವ್ಯಾಸವನ್ನ ಹೇಗೆ ನಾವು ಕಂಡುಹಿಡಿಯಬಹುದು, ಅದಕ್ಕಿಂತ ಮೊದಲು ನಾವು ಪರಿಧಿಯನ್ನು ನೋಡೋಣ. ಪರಿಧಿ ಕಂಡುಹಿಡಿಯೋಣ. ಸುತ್ತಳತೆ ಮತ್ತು ಪರಿಧಿ ಎರಡನ್ನೂ ಕೂಡ ಒಂದೇ ಆಗುತ್ತೆ. ಆದ್ದರಿಂದ ಬೇಲಿಯ ಉದ್ದ ಕಂಡುಹಿಡಿಯೋದಾದ್ರೆ ಬೇಲಿಯ ಉದ್ದ ಈಸ್ ಈಕ್ವಲ್ ಟು ನಾವೇನ್ ಮಾಡ್ತೀವಿ, ಒಟ್ಟು ವೆಚ್ಚ ಡಿವೈಡೆಡ್ ಬೈ ದರ. ಅದಕ್ಕೆ ಎಷ್ಟು ದರ ಕೊಟ್ಟಿದ್ದಾರೆ, ಅದನ್ನ ಒಟ್ಟು ವೆಚ್ಚ 5280, ಪ್ರತಿ ಮೀಟರ್ಗೆ ತಗಲತಕ್ಕಂಥ ದರ 24. ಈ 24ರಿಂದ 5280 ನಾವು ಭಾಗಿಸಿದಾಗ 220 ಮೀಟರ್ಗಳು ಸಿಗುತ್ತೆ. ಎಷ್ಟು ಸಿಗುತ್ತೆ, 220 ಮೀಟರ್ಗಳು ಸಿಗುತ್ತೆ ಅಲ್ವಾ ಮಕ್ಕಳೇ? ಮಾಡಿದಿರಲ್ವಾ ನೀವಾಗಲೇ? ವೆರಿ ಗುಡ್. ನೋಡ್ರಿ, ಆದ್ದರಿಂದ ಹೊಲದ ಪರಿಧಿ ಏನಾಗುತ್ತೆ, ಹೊಲದ ಪರಿಧಿ ಅಂದ್ರೆ ಅದರ ಸುತ್ತಳತೆ ಇಸ್ ಈಕ್ವಲ್ ಟು ಏನಾಯ್ತು, 220 ಮೀಟರ್ಗಳು ಬಂತು. ಎಷ್ಟು ಬಂತು, 220 ಮೀಟರ್ ಬಂದಿದೆ. ಆದ್ದರಿಂದ 6 ವೃತ್ತಾಕಾರದ ಹೊಲದ ತ್ರಿಜ್ಯವಾದರೆ ಆರ್ ಅಂತಕ್ಕಂಥದ್ದು, ನೋಡಿ ಮಕ್ಕಳ, ಆರ್ ಅಂದ್ರೆ ಏನು, ಇಂಗ್ಲಿಷ್ ಅಕ್ಷರ ರೇಡಿಯಸ್ ಅಂತ ಹೇಳ್ತೀವಿ. ಆರ್ ಅಂತಕ್ಕಂಥದ್ದು ವೃತ್ತಾಕಾರದ ಹೊಲದ ತ್ರಿಜ್ಯವಾದ್ರೆ, ಹೌದಾ, ತ್ರಿಜ್ಯವಾದ್ರೆ 2πr ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 220 ಆಗುತ್ತೆ. 2πr ಅನ್ನೋದೇನು, ಪರಿಧಿಯ ವಿಸ್ತೀರ್ಣ. ಅದು ಸಿ ಇಸ್ ಈಕ್ವಲ್ ಟು 2πr, ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು 2πr ಅಂತ ಅರ್ಥ. ಅಂದ್ರೆ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು ಎಷ್ಟಿದೆ, 220 ಮೀಟರ್ ಇದೆ. ಅಥವಾ 2ಗೆ 2 ಇಟ್ಟಿವಿ, ಪೈ ಅಂದ್ರೆ ಎಷ್ಟು, 22/7 ಇದೆ. ಆರು ಗೊತ್ತಿಲ್ಲ ತ್ರಿಜ್ಯ, ಹಾಗೆ ಬರ್ಕೊಂಡಿದೀವಿ, 220 ಆಯ್ತು. ನಾವೀಗ ತ್ರಿಜ್ಯವನ್ನು ಕಂಡುಹಿಡಿತಾ ಇದ್ದೀವಿ. ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, 220 ಇಂಟು 7, ಈ 7 ಈ ಕಡೆ ಓರೆ ಗುಣಾಕಾರ ಆಗುತ್ತೆ, ಡಿವೈಡೆಡ್ ಬೈ 2 ಇಂಟು 22 ಬರುತ್ತೆ. 22 ಒಂದೇ 22 ಹತ್ತಲೆ 220, ಮತ್ ಪುನಃ 2 ಒಂದೇ 2, 2 5 10, 7 5 35 ಬರುತ್ತೆ. ಆದ್ದರಿಂದ ಇಲ್ಲಿ ವೃತ್ತದ ತ್ರಿಜ್ಯ ಎಷ್ಟು ಬರುತ್ತೆ ಮಕ್ಕಳೇ, ವೃತ್ತದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 35 ಮೀಟರ್ ಬರುತ್ತೆ. ವೃತ್ತದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 35 ಮೀಟರ್ ಬರುತ್ತೆ. ಅಂದ್ರೆ ವೃತ್ತಾಕಾರದ ಹೊಲದ ತ್ರಿಜ್ಯವು ಆರ್ ಇಸ್ ಈಕ್ವಲ್ ಟು 35 ಮೀಟರ್. ಈಗ ಏನಾಯ್ತು, ನಮಗೆ ವೃತ್ತದ ತ್ರಿಜ್ಯ ಸಿಕ್ತು. ಏನ್ ಮಾಡಿದ್ರಿ, ನಾವು ಮೊದಲಿಗೆ ನಾವು ಪರಿಧಿಯನ್ನು ಕಂಡುಹಿಡ್ಕೊಂಡ್ವಿ, ಸುತ್ತಳತೆಯನ್ನು ಕಂಡುಹಿಡ್ಕೊಂಡ್ವಿ, ಸುತ್ತಳತೆಯ ಮೂಲಕ ತ್ರಿಜ್ಯವನ್ನು ಕಂಡುಹಿಡ್ಕೊಂಡ್ವಿ. ಈಗ ನಮಗೆ ತ್ರಿಜ್ಯ ದೊರೆತದ್ದಾದ್ರಿಂದ ನಾವು ಇಡೀ ಹೊಲದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಆದ್ದರಿಂದ ಹೊಲದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏರಿಯಾ ಈಸ್ ಈಕ್ವಲ್ ಟು ಏನಾಗುತ್ತೆ, πr ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಆಗುತ್ತೆ. πr ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಪೈ ಅಂದ್ರೆ ಪುನಃ ನಮಗೆ ಗೊತ್ತಿದೆ 22/7, ಆರ್ ಅಂದ್ರೆ 35, ಆರ್ ಸ್ಕ್ವೇರ್ ಇರೋದ್ರಿಂದ 35 ಇಂಟು 35, 7 1 7, 7 5 35, 22 ಇಂಟು 5 ಇಂಟು 35. ಇದನ್ನ ನಾವು ಗುಣಿಸಿಟ್ಕೊಂಡಿದ್ದೀವಿ,
3850 ಮೀಟರ್ ಸ್ಕ್ವೇರ್. ಅಂದ್ರೆ ಹೊಲದ ವಿಸ್ತೀರ್ಣ, ಆ ಹೊಲದ ವಿಸ್ತೀರ್ಣ 3850 ಮೀಟರ್ ಸ್ಕ್ವೇರ್ ಬಂದಿದೆ ಅಲ್ವಾ ಮಕ್ಕಳೇ. ಈಗ ನೋಡ್ರಿ, 1 ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಹೊಲವನ್ನು ಉಳಲು ತಗೊಳ್ಳುವ ವೆಚ್ಚ ಎಷ್ಟಿದೆ? ಇಲ್ಲಿ ಕೊಟ್ಟಿದ್ದೇನೆ, 50 ಪೈಸೆ ಅಂತ ಕೊಟ್ಟಿದ್ದೇನೆ. 1 ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಹೊಲವನ್ನು ಉಳಲು ತಗಲುವ ವೆಚ್ಚ 50 ಪೈಸೆ ಇದೆ. ಆದ್ದರಿಂದ ಸಂಪೂರ್ಣ ಹೊಲವನ್ನು ಉಳಲು ತಗಲುವ ವೆಚ್ಚ ಅಂದ್ರೆ 3850 ಮೀಟರ್ ಸ್ಕ್ವೇರ್ನಷ್ಟು ಹೊಲವನ್ನು ಉಳಲು ತಗೊಳ್ಳುವ ವೆಚ್ಚ ಎಷ್ಟು? ನಾವು 0.5ರಿಂದ ಗುಣಿಸಿದಾಗ 1925 ರೂಪಾಯಿಗಳು ಬಂತು. ಅಂದ್ರೆ 3850 ಮೀಟರ್ ಸ್ಕ್ವೇರ್ ಹೊಲವನ್ನು ಹೂಳಲು ಎಷ್ಟು ಖರ್ಚಾಗುತ್ತೆ? 1925ರಷ್ಟು ಹಣ ಖರ್ಚಾಗುತ್ತೆ ಅಂತ ಗೊತ್ತಾಗುತ್ತೆ ಮಕ್ಕಳ. ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಲ್ವಾ? ಏನು, ಇಲ್ಲಿ ಒಂದು ವೃತ್ತಾಕಾರದ ಹೊಲದ ಸುತ್ತ ತಂತಿಯ ಬೇಲಿಯನ್ನು ಹಾಕಲಿಕ್ಕೆ ಪ್ರತಿ ಮೀಟರ್ಗೆ 24 ರೂಪಾಯಿ ಖರ್ಚಾಗುತ್ತೆ. ಪೂರ್ತಿ ವೆಚ್ಚ ಎಷ್ಟಾಗುತ್ತೆ? 5280 ಆಗುತ್ತೆ. ನಂತರ ಹೊಲವನ್ನು ಹೂಳಲು ಪ್ರತಿ ಚದರ ಮೀಟರ್ಗೆ 50 ಪೈಸೆ ಆದರೆ ಆ ಸಂಪೂರ್ಣ ಹೊಲದ ವಿಸ್ತೀರ್ಣದ ಹೊಲವನ್ನು ಹೂಳಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರೆ, ಆದ್ದರಿಂದ ಇಲ್ಲಿ ನಾವು ಮೊದಲಿಗೆ ಪರಿಧಿಯ ಸುತ್ತಳತೆಯನ್ನು ತಗೊಳ್ತೇವೆ. ಸುತ್ತಳತೆ ನಮಗೆ ಅಲ್ಲಿ ಎಷ್ಟು ಬರುತ್ತೆ? 35 ಮೀಟರ್ ಬರುತ್ತೆ. ನಂತರ ಅದನ್ನ 6 ತ್ರಿಜ್ಯವನ್ನು ಕಂಡುಹಿಡಿತೀವಿ. ಅದು ಎಷ್ಟು ಬರುತ್ತೆ? 35 ಮೀಟರ್ ಬರುತ್ತೆ. ಹೌದಾ? ತ್ರಿಜ್ಯವನ್ನು ಕಂಡುಹಿಡಿದಾಗ 35 ಮೀಟರ್ ಬರುತ್ತೆ. ಸುತ್ತಳತೆ 220 ಮೀಟರ್ ಬಂದಿದೆ. ನಂತರ ನಾವು ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. 6 ತ್ರಿಜ್ಯ ಸಿಕ್ಕಾದ್ಮೇಲೆ ನಾವು ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಅದು 3850 ಮೀಟರ್ ಸ್ಕ್ವೇರ್ ಬರುತ್ತೆ. ಆದ್ದರಿಂದ ಈ 3850 ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಹೊಲವನ್ನು ಉಳ್ಳಿಕ್ಕೆ 50 ಪೈಸೆ ಆದರೆ ಅದನ್ನು ಗುಣಿಸಿದಾಗ ನಮಗೆ 1925 ಬರುತ್ತೆ. ಮಕ್ಕಳು, ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಇಲ್ಲಿ ಅಭ್ಯಾಸ 5.1ರಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಿಮಗಾಗಿ ನೀಡಿದರೆ ಅವನ್ನ ಮನೆಯಲ್ಲಿ ತಪ್ಪದೆ ಮಾಡಿ ನಿಮಗೆ ಉತ್ತರ ಸಿಗುತ್ತೆ ಎಲ್ಲರಿಗೂ. ಮುಂದಕ್ಕೆ ನೋಡೋಣ ಮಕ್ಕಳು. ನೋಡಿ ಮಕ್ಕಳ, ಹೀಗೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದ ವಿಸ್ತೀರ್ಣಗಳ ಬಗ್ಗೆ ನೋಡೋಣ. ಮೊದಲಿಗೆ ನಾವು ತ್ರಿಜ್ಯಾಂತರ ಖಂಡದ ಬಗ್ಗೆ ನೋಡೋಣ. ತ್ರಿಜ್ಯಾಂತರ ಖಂಡ ಏನಪ್ಪಾ ಇದು ಅಂದ್ರೆ, ಒಂದು ವೃತ್ತದ 2 ತ್ರಿಜ್ಯಗಳು ಮತ್ತು ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದಲ್ಲಿನ ಒಂದು ಭಾಗವನ್ನು ತ್ರಿಜ್ಯಾಂತರ ಖಂಡ ಎಂದು ಕರೆಯುತ್ತೇವೆ. ಅರ್ಥ ಆಯ್ತು ಮಕ್ಕಳೇ? ಒಂದು ವೃತ್ತದ 2 ತ್ರಿಜ್ಯಗಳು, ಒಂದು ವೃತ್ತದ 2 ತ್ರಿಜ್ಯಗಳಂದ್ರೆ OA ಮತ್ತು OB, ಮತ್ತು ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದಲ್ಲಿನ ಒಂದು ಭಾಗ. ಅನುರೂಪ ಕಂಸ ಅಂದ್ರೆ P ಮತ್ತೆ Q, APB ಮತ್ತೆ AQB. ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದಲ್ಲಿನ ಒಂದು ಭಾಗವನ್ನು ನಾವು ಏನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ ಅಂತೇಳಿ ಕರಿತೀವಿ. ಈಗ ನಂತರ ವೃತ್ತಖಂಡ, ಒಂದು ಹಾಗೂ ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದ ಭಾಗವನ್ನು ವೃತ್ತಖಂಡ ಎಂದು ಕರೆಯುತ್ತೇವೆ. ಏನು? ವೃತ್ತಖಂಡ ಅಂದ್ರೆ ಒಂದು ಹಾಗೂ ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದ ಭಾಗವನ್ನು ವೃತ್ತಖಂಡ ಅಂತ ಕರಿತೀವಿ. ಚಿತ್ರದಲ್ಲಿ ಛಾಯೆಗೊಳಿಸಿದ ವಲಯ OAPB, ಛಾಯೆಗೊಳಿಸಿದ ವಲಯ OAPB ವಲಯವು O ವೃತ್ತ ಕೇಂದ್ರ ಹೊಂದಿರುವ ವೃತ್ತದ ಒಂದು ತ್ರಿಜ್ಯಾಂತರ ಖಂಡವಾಗಿದೆ. ಇಲ್ಲೇನು? ಚಿತ್ರದಲ್ಲಿ ಛಾಯೆಗೊಳಿಸಿದ OAPB ವಲಯವು O ವೃತ್ತ ಕೇಂದ್ರ ಹೊಂದಿರುವ ವೃತ್ತದ ಒಂದು ತ್ರಿಜ್ಯಾಂತರ ಖಂಡವಾಗಿದೆ. ಇಲ್ಲಿ ಕೋನ AOBಯು ತ್ರಿಜ್ಯಾಂತರ ಖಂಡದ ಕೋನ ಆಗಿದೆ. ಕೋನ AOBಯು ತ್ರಿಜ್ಯಾಂತರ ಖಂಡದ ಒಂದು ಕೋನವಾಗಿದೆ. ಚಿತ್ರದಲ್ಲಿ ಛಾಯೆಗೊಳಿಸದ ಅಂದ್ರೆ ಇದು ಛಾಯೆಗೊಳಿಸದ ವಲಯ OAQBಯು ಸಹ ತ್ರಿಜ್ಯಾಂತರ ಖಂಡದ ಏನು? ಅದು ಕೂಡ ಒಂದು ತ್ರಿಜ್ಯಾಂತರ ಖಂಡವಾಗಿದೆ. ಇಲ್ಲಿ ಚಿತ್ರದಲ್ಲಿ ಛಾಯೆಗೊಳಿಸದ ವಲಯ ಆಗಿರ್ತಕ್ಕಂಥ OAQB ಇದು ಸಹ ವೃತ್ತದ ತ್ರಿಜ್ಯಾಂತರ ಖಂಡವಾಗಿದೆ. ಇಲ್ಲಿ ನೋಡ್ರಿ, ವಲಯ OAPB ಇದೇನಾಗಿದೆ? ಲಘು ತ್ರಿಜ್ಯಾಂತರ ಖಂಡವಾಗಿದೆ.
ವಲಯ OAPB ಏನಾಗಿದೆ, ಲಘು ತ್ರಿಜ್ಯಾಂತರ ಖಂಡವಾಗಿದೆ. ಅದೇ ರೀತಿ ವಲಯ OAQB ಏನಾಗಿದೆ, ಅಧಿಕ ತ್ರಿಜ್ಯಾಂತರ ಖಂಡವಾಗಿದೆ. ವಲಯ OAQB ಅಧಿಕ ತ್ರಿಜ್ಯಾಂತರ ಖಂಡವಾಗಿದೆ. ಇಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ, ಅಂದ್ರೆ ಇದು ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಈಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ ಕೋನ AOB. ಅಂದ್ರೆ ವೃತ್ತದ ಪೂರ್ಣ ಕೋನ 360 ಡಿಗ್ರಿಯಲ್ಲಿ ಕೋನ AOB ಅನ್ನ ಕಳೆದ್ರೆ ನಮಗೆ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಸಿಗುತ್ತೆ. ನೋಡಿ ಮಕ್ಕಳ, ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ. ಇನ್ನೊಂದು ಬಾರಿ ಹೇಳ್ತೀನಿ. ತ್ರಿಜ್ಯಾಂತರ ಖಂಡ ಅಂದ್ರೆ ಏನು? ಒಂದು ವೃತ್ತದ 2 ತ್ರಿಜ್ಯಗಳು ಮತ್ತು ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದಲ್ಲಿನ ಒಂದು ಭಾಗವನ್ನ ತ್ರಿಜ್ಯಾಂತರ ಖಂಡ ಎಂದು ಕರೆಯುತ್ತೇವೆ. ವೃತ್ತಖಂಡ ಅಂದ್ರೇನು? ಒಂದು ಜ ಹಾಗೂ ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರವಾದ ಭಾಗವನ್ನು ವೃತ್ತಖಂಡ ಎಂದು ಕರೆಯುತ್ತೇವೆ. ಆಮೇಲೆ ಚಿತ್ರದಲ್ಲಿ ಛಾಯೆಗೊಳಿಸಿದ OAPB ವಲಯವು O ವೃತ್ತ ಕೇಂದ್ರ ಹೊಂದಿರುವ ವೃತ್ತದ ಒಂದು ತ್ರಿಜ್ಯಾಂತರ ಖಂಡವಾಗಿದೆ. ಇಲ್ಲಿ ಕೋನ AOBಯು ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಅದೇ ರೀತಿ ಚಿತ್ರದಲ್ಲಿ ಛಾಯೆಗೊಳಿಸದ ವಲಯವಾದ OAQBಯು ಸಹ ವೃತ್ತದ ತ್ರಿಜ್ಯಾಂತರ ಖಂಡವಾಗಿದೆ. ಇಲ್ಲಿ ವಲಯ OAPBಯು ಲಘು ತ್ರಿಜ್ಯಾಂತರ ಖಂಡ, ವಲಯ OAQB ಅಧಿಕ ತ್ರಿಜ್ಯಾಂತರ ಖಂಡ. ಇಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಎಷ್ಟಕ್ಕೆ ಸಮವಾಗಿದೆ? ಪೂರ್ಣ ಕೋನ 360 ಡಿಗ್ರಿಯಲ್ಲಿ ಕೋನ AOB ಅನ್ನು ಕಳೆದ್ರೆ ನಮಗಿಲ್ಲಿ ಅಧಿಕ ತ್ರಿಜ್ಯಾಂತರ ಖಂಡದ ಕೋನ ಸಿಗುತ್ತೆ. ಗೊತ್ತಾಯ್ತಾ ಮಕ್ಕಳ? ಇದೆಲ್ಲ ಅರ್ಥ ಆಗಿದೆ ಅನ್ಕೊಳ್ಳಿ. ಮತ್ತೆ ಮುಂದುವರಿತಾ ನೆಕ್ಸ್ಟ್ ಭಾಗಕ್ಕೆ ಹೋಗೋಣ. ನೋಡಿ ಮಕ್ಕಳ, ಇಲ್ಲಿ ಚಿತ್ರದಲ್ಲಿ ಛಾಯೆಗೊಳಿಸಿದ ವಲಯ APBಯು ವೃತ್ತಖಂಡವಾಗಿದೆ. ಚಿತ್ರದಲ್ಲಿ ಛಾಯೆಗೊಳಿಸಿದ ವಲಯ APB ಏನಾಗಿದೆ? ವೃತ್ತಖಂಡವಾಗಿದೆ. ಅದೇ ರೀತಿ AB ಜಾದಿಂದ ಉಂಟಾದ ಛಾಯೆಗೊಳಿಸದ ಮತ್ತೊಂದು ವಲಯ, AQB ಅದು ಕೂಡ ವೃತ್ತಖಂಡವಾಗಿದೆ. ಇಲ್ಲಿ APB ಅಂತಕ್ಕಂಥದ್ದು ಲಘು ವೃತ್ತಖಂಡ, ಮತ್ತೆ AQB ಅಂತಕ್ಕಂಥದ್ದು ಏನಾಗಿದೆ? ಅಧಿಕ ವೃತ್ತ ಖಂಡವಾಗಿದೆ. ಅರ್ಥ ಆಗಿದೆ ಮಕ್ಕಳ? ಇಲ್ಲಿ ಚಿತ್ರದಲ್ಲಿ ಛಾಯೆಗೊಳಿಸಿದ ವಲಯ APB ವೃತ್ತಖಂಡವಾಗಿದೆ. ಇದನ್ನ ನಾವು ಲಘು ವೃತ್ತಖಂಡ ಅಂತ ಕರಿತೀವಿ. ಮತ್ತೆ ಚಿತ್ರದಲ್ಲಿ ಛಾಯೆಗೊಳಿಸಿದ ಇನ್ನೊಂದು ಭಾಗ ಇದೆ, AB ಜಾದಿಂದ ಉಂಟಾಗಿರ್ತಕ್ಕಂಥ AQB ವಲಯವನ್ನ ಅಧಿಕ ವೃತ್ತಖಂಡ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತು ಮಕ್ಕಳೇ? ನೋಡಿ ಮಕ್ಕಳ, ಇಲ್ಲಿ ನಾವೀಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತಹ ಸೂತ್ರವನ್ನ ಹೇಗೆ ಪಡಿಬಹುದು ಅನ್ನೋದನ್ನ ನೋಡೋಣ. ಎಲ್ಲರೂ ಸರಿಯಾಗಿ ಗಮನಿಸಬೇಕು. ಇಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ನಾವು ಪಡಿತೀವಿ, ಸೂತ್ರವನ್ನ. ಅದನ್ನ ನೀವು ಹೇಗೆ ಪಡಿಬಹುದು ಅನ್ನೋದನ್ನ ತೋರಿಸ್ತೇನೆ. ನೋಡಿ ಎಲ್ಲ ಮಕ್ಕಳ, ಇಲ್ಲಿ ಚಿತ್ರವನ್ನು ಗಮನಿಸಿ. ವೃತ್ತ ಕೇಂದ್ರ O, ತ್ರಿಜ್ಯ R ಇರುವ ವೃತ್ತದ ತ್ರಿಜ್ಯಾಂತರದ ಖಂಡದ ಕೋನವು, ಏನಾಗಿರುತ್ತೆ? OAPB ಆಗಿರುತ್ತೆ. ಏನು ಮಕ್ಕಳ? ವೃತ್ತ ಕೇಂದ್ರ O ಮತ್ತು ತ್ರಿಜ್ಯ R ಇರುವ ವೃತ್ತದ ತ್ರಿಜ್ಯಾಂತರ ಖಂಡವು OAPB ಆಗಿದೆ. ಇಲ್ಲಿ ಕೋನ AOB ಅಳತೆಯು ಥೀಟಾ ಡಿಗ್ರಿ ಇರುತ್ತೆ. ನೋಡಿ ಮಕ್ಕಳ, ಇಲ್ಲಿ ಕೋನ AOBಯ ಅಳತೆ ಥೀಟಾ ಡಿಗ್ರಿ ಆಗಿರುತ್ತೆ. ನಮಗೆಲ್ಲರಿಗೂ ಗೊತ್ತಿದೆ, ಇಲ್ಲಿ ವಾಸ್ತವವಾಗಿ ಒಂದು ತಟ್ಟೆಯಾಕಾರದ ವಲಯದ ವಿಸ್ತೀರ್ಣ ಅಥವಾ ವೃತ್ತದ ವಿಸ್ತೀರ್ಣಕ್ಕೆ ಅದು ಸಮವಾಗಿರುತ್ತೆ. ಆದ್ರಿಂದ ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಂತ ತಗೊಳ್ತೀವಿ? πr² ಅಂತ ತಗೊಳ್ತೀವಿ. ಈ ಸಂಪೂರ್ಣ ವೃತ್ತದ ವಿಸ್ತೀರ್ಣ ಏನಾಗಿರುತ್ತೆ? πr² ಆಗಿರುತ್ತೆ. ಹಾಗಾಗಿ ವೃತ್ತಾಕಾರದ ವಲಯವು ವೃತ್ತ ಕೇಂದ್ರ O ನಲ್ಲಿ 360 ಡಿಗ್ರಿ ಕೋನವನ್ನು ಉಂಟು ಮಾಡುವ ತ್ರಿಜ್ಯಾಂತರ ಖಂಡವಾಗಿದೆ. ಹಾಗಾಗಿ ಏನು? ವೃತ್ತಾಕಾರದ ವಲಯವು ವೃತ್ತ ಕೇಂದ್ರ O ನಲ್ಲಿ 360 ಡಿಗ್ರಿಯನ್ನು ಉಂಟು ಮಾಡುವ ತ್ರಿಜ್ಯಾಂತರ ಖಂಡವಾಗಿದೆ.
ಗೊತ್ತಾಯ್ತಾ ಮಕ್ಕಳ? ಇಲ್ಲಿ ವೃತ್ತಾಕಾರದ ವಲಯ, ಈ ಸಂಪೂರ್ಣ ವೃತ್ತಾಕಾರದ ವಲಯ ಏನಾಗಿದೆ, ವೃತ್ತ ಕೇಂದ್ರ O ನಲ್ಲಿ 360 ಡಿಗ್ರಿಯನ್ನು ಉಂಟು ಮಾಡತಕ್ಕಂಥ ತ್ರಿಜ್ಯಾಂತರ ಖಂಡವಾಗಿದೆ. ಆದ್ದರಿಂದ ತ್ರಿಜ್ಯಾಂತರ ಖಂಡ OAPB ಯ ವಿಸ್ತೀರ್ಣ, ಆದ್ದರಿಂದ ತ್ರಿಜ್ಯಾಂತರ ಖಂಡ OAPB ಯ ವಿಸ್ತೀರ್ಣವನ್ನು ನಾವು ಈ ಕೆಳಗಿನಂತೆ ಪಡಿಬಹುದು. ಏನಪ್ಪಾ ಅಂದ್ರೆ, ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು 360 ಡಿಗ್ರಿ ಆದರೆ ಏನು, ಇಲ್ಲಿ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು 360 ಡಿಗ್ರಿ ಆದರೆ, ಈ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು 360 ಡಿಗ್ರಿ ಆದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರುತ್ತೆ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ πr² ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಆದ್ದರಿಂದ ನಾವು ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು 1 ಡಿಗ್ರಿ ಆದರೆ, ಈ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು 1 ಡಿಗ್ರಿ ಆದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರುತ್ತೆ, πr² ಡಿವೈಡೆಡ್ ಬೈ 360 ಆಗಿರುತ್ತೆ. ಏನಾಗುತ್ತೆ, πr² ಡಿವೈಡೆಡ್ ಬೈ 360 ಆಗಿರುತ್ತೆ. therefore ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಥೀಟಾ ಆದಾಗ, therefore ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ಏನಾದಾಗ, ಥೀಟಾ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರುತ್ತೆ, πr² ಅಪಾನ್ 360 ಇಂಟು ಥೀಟಾ ಡಿಗ್ರಿ ಆಗಿರುತ್ತೆ. ಏನಾಗಿರುತ್ತೆ, πr² ಅಪಾನ್ 360 ಡಿಗ್ರಿ ಇಂಟು ಥೀಟಾ ಆಗಿರುತ್ತೆ. ಇದನ್ನ ಯಾವುದಕ್ಕೆ ಸಮ ಮಾಡ್ಕೋಬಹುದು, ಥೀಟಾ ಅಪಾನ್ 360 ಇಂಟು πr² ಗೆ ಸಮ ಮಾಡ್ಕೋಬಹುದು. ಗೊತ್ತಾಯ್ತಾ ಮಕ್ಕಳ? ಹೀಗೆ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸಂಬಂಧವನ್ನು ನಾವು ಈ ಕೆಳಗಿನಂತೆ ಪಡೆಯುತ್ತೇವೆ. ಏನು, ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಅಪಾನ್ 360 ಇಂಟು πr² ಆಗಿರುತ್ತೆ. ಅಂದ್ರೆ ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರುತ್ತೆ, ಥೀಟಾ ಅಪಾನ್ 360 ಡಿಗ್ರಿ ಇಂಟು πr² ಆಗಿರುತ್ತೆ. ಇಲ್ಲಿ r ಅಂತಕ್ಕಂಥದ್ದು ವೃತ್ತದ ತ್ರಿಜ್ಯವಾಗಿದೆ ಮತ್ತು ಥೀಟಾ ಅಂತಕ್ಕಂಥದ್ದು ತ್ರಿಜ್ಯಾಂತರ ಖಂಡದ ಕೋನವಾಗಿರುತ್ತೆ. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ r ಅಂತಕ್ಕಂಥದ್ದು ವೃತ್ತದ ತ್ರಿಜ್ಯವಾಗಿರುತ್ತೆ ಮತ್ತು ಥೀಟಾ ಅಂತಕ್ಕಂಥದ್ದು ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಅರ್ಥ ಆಯ್ತಾ ಮಕ್ಕಳ? ಇನ್ನೊಂದ್ಸರಿ ಹೇಳೋಣ ನೋಡ್ರಿ, ರಿಪಿಟೇಷನ್ ಕೊಡ್ತೀನಿ ಮತ್ತೊಂದ್ಸಾರಿ, ಎಲ್ಲರೂ ಸರಿಯಾಗಿ ಗಮನಿಸಿ. ಇಲ್ಲಿ ನಾವು ತ್ರಿಜ್ಯಾಂತರ ಖಂಡದ ಸಂಬಂಧವನ್ನು, ವಿಸ್ತೀರ್ಣದ ಸಂಬಂಧವನ್ನು ಅಥವಾ ಸೂತ್ರವನ್ನ ಹೇಗೆ ಪಡಿತೀವಿ ಅಂದ್ರೆ, ಇಲ್ಲಿ ಒಂದು ವೃತ್ತವನ್ನ ನಾವು ರಚಿಸಿದೀವಿ. ವೃತ್ತದ ಕೇಂದ್ರ ಇದೆ, ಇಲ್ಲಿ ತ್ರಿಜ್ಯ r ಇದೆ, ಇದಕ್ಕೆ ಕೋನ ಥೀಟಾ ಆಗಿದೆ ಅಲ್ವಾ. ಇಲ್ಲಿ ನೋಡ್ರಿ, ವೃತ್ತ ಕೇಂದ್ರವು ತ್ರಿಜ್ಯ 6 ಇರುವ ವೃತ್ತದ ತ್ರಿಜ್ಯಾಂತರ ಖಂಡವು ಏನಾಗಿದೆ ನಮಗೆಲ್ಲರಿಗೂ ಗೊತ್ತಿದೆ. ತಟ್ಟೆಯಾಕಾರದ ವಲಯ ಅಥವಾ ವೃತ್ತಾಕಾರದ ವಲಯದ ವಿಸ್ತೀರ್ಣವು ವೃತ್ತದ ವಿಸ್ತೀರ್ಣಕ್ಕೆ ಸಮ ಅಂತ ಗೊತ್ತು. ಆದ್ದರಿಂದ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr². ಹಾಗಾಗ್ಬಿಟ್ಟು ಏನಾಗುತ್ತೆ, ವೃತ್ತಾಕಾರದ ವಲಯವು O ವೃತ್ತ ಕೇಂದ್ರದಲ್ಲಿ O ನಲ್ಲಿ 360 ಡಿಗ್ರಿ ಕೋನವನ್ನು ಉಂಟು ಮಾಡುವ ತ್ರಿಜ್ಯಾಂತರ ಖಂಡವಾಗಿದೆ. ಏನು, ಹಾಗಾಗಿ ವೃತ್ತಾಕಾರದ ವಲಯವು ವೃತ್ತ ಕೇಂದ್ರ O ನಲ್ಲಿ 360 ಡಿಗ್ರಿಯನ್ನು ಉಂಟು ಮಾಡುವ ತ್ರಿಜ್ಯಾಂತರ ಖಂಡವಾಗಿದೆ. ತ್ರಿಜ್ಯಾಂತರ ಖಂಡ OAPB ಯ ವಿಸ್ತೀರ್ಣವನ್ನು ನಾವು ಕೆಳಗಿನಂತೆ ಪಡೆಯಬಹುದು. ಇಲ್ಲಿ ನೋಡಿ, ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು 360 ಡಿಗ್ರಿ ಆದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರುತ್ತೆ, πr² ಆಗಿರುತ್ತದೆ. ಏನು, OAPB ಯನ್ನ ನಾವು ಇಲ್ಲಿ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ 360 ಡಿಗ್ರಿ ಆದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ πr² ಆಗಿರುತ್ತದೆ. ಆದ್ದರಿಂದ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ 1 ಡಿಗ್ರಿ ಆದರೆ, ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ 1 ಡಿಗ್ರಿ ಆದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ πr² ಅಪಾನ್ 360 ಡಿಗ್ರಿ ಆಗುತ್ತೆ. therefore ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಥೀಟಕ್ಕೆ ಸಮವಾದ, ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ ಥೀಟಕ್ಕೆ ಸಮವಾದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr² ಅಪಾನ್ 360 ಇಂಟು ಥೀಟಾ ಆಗುತ್ತೆ. ದಟ್ಸ್ ಈಕ್ವಲ್ ಟು ಥೀಟಾ ಅಪಾನ್ 360 ಇಂಟು πr² ಆಗುತ್ತೆ. ಹೀಗೆ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸಂಬಂಧವನ್ನು ಈ ಕೆಳಗಿನಂತೆ ನಾವು ಹೇಳ್ಬೋದು. ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಅಪಾನ್ 360 ಇಂಟು πr². ಇಲ್ಲಿ r ವೃತ್ತದ ತ್ರಿಜ್ಯವಾಗಿದೆ, ಥೀಟಾ ಅಂತಕ್ಕಂಥದ್ದು ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್
ಕಂಸದ ಇಲ್ಲ ನೋಡೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಇಂಟು 2πr ಆಗುತ್ತಾ ಅನ್ನೋದನ್ನ ಚಿತ್ರದ ಮೂಲಕ ನೋಡೋಣ. ಓಕೆನಾ ಮಕ್ಕಳೇ? ಸರಿ. ನೋಡಿ ಮಕ್ಕಳ, ಈಗ ನಾವು ತ್ರಿಜ್ಯಾಂತರ ಖಂಡದಿಂದ ಉಂಟಾದ ಕಂಸ ಎಬಿಬಿಯ ಉದ್ದವನ್ನ ಹೇಗೆ ಕಂಡುಹಿಡಿಯಬಹುದು ಅಂತ ನೋಡೋಣ. ಇಲ್ಲಿ ಚಿತ್ರವನ್ನು ಬರ್ಕೊಂಡಿದ್ದೀನಿ. ಏನು ವೃತ್ತವನ್ನು ರಚನೆ ಮಾಡ್ಕೊಂಡಿದ್ದೀನಿ. ಓ ಕೇಂದ್ರ ಇರ್ತಕ್ಕಂಥ ವೃತ್ತದಲ್ಲಿ ಇಲ್ಲಿ OA ಅಂತಕ್ಕಂಥದ್ದು ಆರ್ ತ್ರಿಜ್ಯವಾಗಿದೆ ಮತ್ತು AOB ಅಂತಕ್ಕಂಥದ್ದು ಥೀಟಾ ಕೋನವಾಗಿದೆ ಮತ್ತು APB ಲಘು ತ್ರಿಜ್ಯಾಂತರ ಖಂಡ, ನಂತರ AQB ಅಧಿಕ ತ್ರಿಜ್ಯಾಂತರ ಖಂಡ ಇದೆ. ನೋಡಿ ಮಕ್ಕಳು, ಇಲ್ಲಿ ತ್ರಿಜ್ಯಾಂತರ ಖಂಡದಿಂದ ಉಂಟಾದ ಕಂಸ APBಯ ಉದ್ದವನ್ನು ಕಂಡುಹಿಡಿಯುವುದು. ಇಲ್ಲಿ ನಾವು ಏಕಾಂಶ ವಿಧಾನವನ್ನು ಅನ್ವಯಿಸುವುದರಿಂದ ಮತ್ತು ಈ ವೃತ್ತದ ಸಂಪೂರ್ಣ ಉದ್ದವನ್ನು 360 ಡಿಗ್ರಿ ಕೋನಕ್ಕೆ ತೆಗೆದುಕೊಳ್ಳುವುದರಿಂದ ಆ 360 ಡಿಗ್ರಿಯನ್ನ 2πr ಅಂದ್ರೆ ಅದರ ಸುತ್ತಳತೆಗೆ ಸಮ ಮಾಡಿಕೊಳ್ಳುವುದರಿಂದ ಕಂಸ APBಯ ಉದ್ದವನ್ನ ನಾವು ಕಂಡುಹಿಡಿಯಬಹುದು. ಅಂದ್ರೆ ಅವಾಗ ಕಂಸ APBಯ ಉದ್ದ ಏನಾಗುತ್ತೆ? θ/360 ಇಂಟು 2πr ಅಂತ ಹೇಳಿ ಪಡಿಬಹುದು. ಏನು? θ/360 ಇಂಟು 2πr ಅಂತ ಹೇಳಿ ಪಡಿಬಹುದು. ಆದ್ದರಿಂದ ಥೀಟಾ ಕೋನವನ್ನು ಹೊಂದಿರುವ, ಇಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ APBಯ ಉದ್ದ ಏನಾಗುತ್ತೆ? θ/360 ಇಂಟು 2πr ಆಗುತ್ತೆ. ಏನು? θ/360 ಇಂಟು 2πr ಆಗುತ್ತೆ. ಇಲ್ಲಿ ಥೀಟಾ ಅನ್ನೋದು AOBಯ ಕೋನವನ್ನು ಪ್ರತಿನಿಧಿಸುತ್ತೆ. 360 ಅನ್ನೋದು ಸಂಪೂರ್ಣ ಪರಿಧಿಯ ಉದ್ದ, ಅಂದ್ರೆ 360 ಡಿಗ್ರಿ ಕೋನಕ್ಕೆ 2πr ಅಂತೇಳಿ ತೆಗೆದುಕೊಳ್ಳುತ್ತೇವೆ. ಅದನ್ನ 360 ಡಿಗ್ರಿ ಅಂತ ಹೇಳಿ ಮಾಡ್ತೀವಿ. ಇಂಟು ಕಂಸದ ಉದ್ದ 2πr ಅನ್ನ ತಗೊಳ್ತೀವಿ. ಮಕ್ಕಳೇ, ಈಗ ನಾವು ವೃತ್ತ ಕೇಂದ್ರ O ನೋಡಿ, ವೃತ್ತ ಕೇಂದ್ರ O ತ್ರಿಜ್ಯ R ಹೊಂದಿರುವ ವೃತ್ತದಲ್ಲಿನ ವೃತ್ತಖಂಡ APBಯ ವಿಸ್ತೀರ್ಣ ಏನು? ಈಗ ನಾವು ವೃತ್ತ ಕೇಂದ್ರವು ತ್ರಿಜ್ಯ R ಹೊಂದಿರುವ ವೃತ್ತದಲ್ಲಿನ ವೃತ್ತಖಂಡ APBಯ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ APBಯ ವಿಸ್ತೀರ್ಣ, ಈ APBಯ ವಿಸ್ತೀರ್ಣ ಯಾವುದಕ್ಕೆ ಸಮವಾಗುತ್ತೆ ನೋಡ್ರಿ? OAPB ಏನು? ತ್ರಿಜ್ಯಾಂತರ ಖಂಡ OAPB ವಿಸ್ತೀರ್ಣದಲ್ಲಿ ತ್ರಿಭುಜ AOBಯ ವಿಸ್ತೀರ್ಣವನ್ನ ಕಳಿಬೇಕು. ಏನು? OAP ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ AOBಯ ವಿಸ್ತೀರ್ಣವನ್ನ ಕಳಿಬೇಕು. ಅಂದ್ರೆ ನಾವು ಇದಕ್ಕೆ ಯಾವ ಸೂತ್ರವನ್ನ ಅನ್ವಯಿಸ್ಕೋಬಹುದು? ಇಲ್ಲಿ ನಾವು ಯಾವ ಸೂತ್ರವನ್ನ ಅನುಭವಿಸಬಹುದು ಅಂದ್ರೆ ನೋಡ್ರಿ, θ/360 ಇಂಟು πr² ಮೈನಸ್ ತ್ರಿಭುಜ ABಯ ವಿಸ್ತೀರ್ಣವನ್ನ ಅನ್ವಯಿಸಬಹುದು. ಗೊತ್ತಾಯ್ತಲ್ಲ ಮಕ್ಕಳೇ? ಇನ್ನೊಂದ್ಸರಿ ನೋಡೋಣ. ತ್ರಿಜ್ಯಾಂತರ ಖಂಡದಿಂದ ಉಂಟಾದ ಕಂಸ APBಯ ಉದ್ದವನ್ನ ಯಾವ ರೀತಿ ಕಂಡುಹಿಡಿಯಬಹುದು ಅಂತ. ಇಲ್ಲಿ ನಾವು ಏಕಾಂಶ ವಿಧಾನವನ್ನ ಅನುಸರಿಸಿ ಮತ್ತು ವೃತ್ತದ ಸಂಪೂರ್ಣ ಉದ್ದವನ್ನ 360 ಡಿಗ್ರಿ ಕೋನಕ್ಕೆ ಅಂದ್ರೆ 2πrಗೆ ಸಮವಾಗಿ ಮಾಡಿಕೊಳ್ಳುವುದರಿಂದ ನಾವು ಇದನ್ನ ಪಡಿಬಹುದು. ಆದ್ರಿಂದ APBಯ ವಿಸ್ತೀರ್ಣವನ್ನ θ/360 ಇಂಟು 2πr ಅಂತ ಹೇಳಿ ಪಡಿಬಹುದು. ಆದ್ರಿಂದ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡ ಕಂಸದ ಉದ್ದ θ/360 ಇಂಟು 2πr ಅಂತ ಹೇಳಿ ಪಡಿಬಹುದು. ಈಗ ನಾವು ವೃತ್ತ ಕೇಂದ್ರ O ಮತ್ತು ತ್ರಿಜ್ಯ R ಹೊಂದಿರುವ ವೃತ್ತದಲ್ಲಿನ ವೃತ್ತಖಂಡ APBಯ ವಿಸ್ತೀರ್ಣವನ್ನ ಹೇಗೆ ಕಂಡಿದ್ದು? ಈ APBಯ ವಿಸ್ತೀರ್ಣವನ್ನ OAPB ತ್ರಿಜ್ಯಾಂತರ ಖಂಡದಲ್ಲಿ ತ್ರಿಭುಜ AOBಯನ್ನ ಕಳೆದ್ರೆ ನಮಗೆ APB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಈಗ ನೋಡ್ರಿ, ನಾವು ಸಂಪೂರ್ಣವಾಗಿ ಏನ್ ಮಾಡ್ತೀವಿ? ವೃತ್ತದ ಪರಿಧಿಯ ಸೂತ್ರವನ್ನ ನಿಮಗೆ ಹೇಳ್ಕೊಟ್ಟಿದೀವಿ. C = 2πr ಅಂತ. ಅದು ಸುತ್ತಳತೆನೂ ಆಗುತ್ತೆ, ಪರಿಧಿಯ ಉದ್ದವೂ ಆಗುತ್ತೆ. ಮತ್ತೆ ಅದನ್ನ ನಾವೇನ್ ಮಾಡ್ಕೋಬಹುದು? ಇಲ್ಲಿ ಸಂಪೂರ್ಣ ಉದ್ದವನ್ನ 360 ಡಿಗ್ರಿ ಕೋನಕ್ಕೆ ಪರಿವರ್ತಿಸ್ಕೋಬಹುದು. 2πr ಅನ್ನ 360 ಕೂಡ ಪರಿವರ್ತಿಸ್ಕೋಬಹುದು ಏಕಾಂಶ ವಿಧಾನವನ್ನು ಉಪಯೋಗಿಸ್ಕೊಂಡ್ಬಿಟ್ಟು. ಹೌದಾ? ನಂತರ ವೃತ್ತದ ವಿಸ್ತೀರ್ಣ πr² ಅನ್ನ ಹೇಳ್ಕೊಟ್ಟಿದೀವಿ. ಅದಾದ್ಮೇಲೆ
ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ, ಲಘು ವೃತ್ತಕಂಸ, ಅಧಿಕ ವೃತ್ತಕಂಸವನ್ನ ಹೇಳ್ಕೊಟ್ಟಿದ್ದೀವಿ. ಆಮೇಲೆ ತೀಟವನ್ನ ಪಡೆಯೋದು ಹೇಗಂತನೂ ಕೂಡ ಹೇಳಿದೀವಿ. ಇಲ್ಲಿ ತೀಟವನ್ನ ಏನ್ ಮಾಡಿದೀವಿ, ಈ ವೃತ್ತ ಕೇಂದ್ರವನ್ನ ಅದಕ್ಕೆ ಸೂಚಿಸಿಬಿಟ್ಟು ಓ ಕೇಂದ್ರವನ್ನ ನಾವು ತೀಟಕ್ಕೆ ಮಾಡಿದೀವಿ, ಮತ್ತೆ ತ್ರಿಜ್ಯವನ್ನ ಆರ್ ಅಂತ ಹೇಳಿ ತಗೊಂಡಿದೀವಿ. ಇಷ್ಟೆಲ್ಲ ತಗೊಂಡ್ಬಿಟ್ಟು ನಾವು ಏನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರವಾಗಿರ್ತಕ್ಕಂಥ ಥೀಟಾ ಅಪಾನ್ 360 ಇಂಟು πr² ಅನ್ನು ಪಡೆದಿವಿ. ಮತ್ತು ಒಂದು ಕಂಸದ ಉದ್ದವನ್ನು ಪಡೀಲಿಕ್ಕೆ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಪಡೆಯಲಿಕ್ಕೆ ಥೀಟಾ ಅಪಾನ್ 360 ಇಂಟು 2πr ಸೂತ್ರವನ್ನು ಕೂಡ ಪಡೆದಿದ್ದೀವಿ. ಇಷ್ಟು ಅಂಶಗಳನ್ನು ನಾವು ಈಗ ಇಲ್ಲಿ ಕಲ್ತುಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನ ಬಿಡಿಸೋಣ. ಆಯ್ತಾ ಮಕ್ಕಳ? ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.